ಎಲ್ಲ ವೀಕ್ಷಕರಿಗೂ ವಂದನೆಗಳು ಮತ್ತು ಸ್ವಾಗತ. ಈಗ ನಾವು 10ನೇ ತರಗತಿಯ ಸಮಾಂತರ ಶ್ರೇಣಿ ಪಾಠದ ಲೆಕ್ಕದ ಮುಂದಿನ ಭಾಗಗಳನ್ನು ನೋಡೋಣ. ಇವತ್ತಿನ ವಿಷಯ 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ. ಇದು ನಮ್ಮ ಇವತ್ತಿನ ಪ್ರಶ್ನೆ. ಇದು 3 ಅಂಕದ ಪ್ರಶ್ನೆಯಾಗಿದೆ. ಇದನ್ನು ಹೇಗೆ ಮಾಡುವುದು ಎಂಬುದನ್ನು ನಾವು ಈಗ ನೋಡೋಣ. ಪರಿಹಾರ. ಈ ಪ್ರಶ್ನೆಯ ಪರಿಹಾರವನ್ನು ನಾವೀಗ ನೋಡೋಣ. ಮೊದಲಿಗೆ ಈ ಪ್ರಶ್ನೆಯನ್ನು ನಿಧಾನವಾಗಿ ಓದಿಕೊಳ್ಬೇಕು. 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ ಅಂದರೆ 3ರಿಂದ ಭಾಗಿಸಲ್ಪಡುವಂತಹ 2 ಅಂಕಿಯ ಸಂಖ್ಯೆಗಳು. 2 ಅಂಕಿಯ ಸಂಖ್ಯೆಗಳು ನಮಗೆ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಮೊದಲನೇ 2 ಅಂಕಿಯ ಸಂಖ್ಯೆ 2 ಅಂಕಿಯ ಮೊದಲನೇ ಸಂಖ್ಯೆ 10ರಿಂದ ಶುರುವಾಗುತ್ತೆ. 10, 11, 12, 13, 14 ಹೀಗೆ ಅಪ್ ಟು ಎಲ್ಲಿವರೆಗೂ 99ರವರೆಗೂ ನಮಗೆ 2 ಅಂಕಿಯ ಸಂಖ್ಯೆಗಳೇ ಬರ್ತವೆ. 10ರಿಂದ 99ರವರೆಗೂ. ಈಗ ನಾವು ಇದರಲ್ಲಿ 3ರಿಂದ ಭಾಗವಾಗುವಂಥ ಸಂಖ್ಯೆಗಳು ಯಾವ್ಯಾವು ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಮೊದಲಿಗೆ 10 3ರಿಂದ ಭಾಗ ಆಗಲ್ಲ ಅಲ್ವಾ. ಹಾಗೆ 11 ನೋಡಿದಾಗ 11 ಕೂಡ ಆಗಲ್ಲ. ಆದರೆ ಇಲ್ಲಿ 12 3ರಿಂದ ಭಾಗ ಆಗುತ್ತೆ. ಹಾಗಾಗಿ ಈ ನಮ್ಮ ಸಮಾಂತರ ಶ್ರೇಣಿಯ ಮೊದಲನೇ ಸಂಖ್ಯೆ 12. ಈಗ ಎರಡನೇ ಸಂಖ್ಯೆ 12ರಿಂದ ಮುಂದಿನ ಸಂಖ್ಯೆ 15 ಆಗುತ್ತೆ. 15 ಮುಂದೆ 18 ಆಗುತ್ತೆ. ಹೀಗೆ ಇದು ಎಲ್ಲಿವರೆಗೂ 99ರವರೆಗೂ. ಈಗ 99 ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕು. 99 3ರಿಂದ ಭಾಗ ಆಗುತ್ತೋ ಇಲ್ಲೋ ನೋಡೋಣ. 3 3 9, 9ನ್ನು ಕೆಳಗಿಳಿಸಿದೆ. 3 3 9. ಸೊ ಇದು 33 99 ಅಂದರೆ 99 ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಹಾಗಾದರೆ ನಮಗೆ ಇಲ್ಲಿ ಕೊನೆಯ ಸಂಖ್ಯೆ 99 ಆಗುತ್ತೆ. ಈಗ ನಾವು 12ರಿಂದ 99ರವರೆಗೂ 3 ಅಂಕಿಯ ಸಂಖ್ಯೆಗಳು ಎಷ್ಟು ಸಿಗ್ತವೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಎ ಬೆಲೆ ಇಲ್ಲಿ 12, ಡಿ ಬೆಲೆ A2 - A1 ಅಂದರೆ ಎರಡನೇ ಪದದಿಂದ ಮೊದಲನೇ ಪದವನ್ನು ಕಳೆದಾಗ 15 - 12 ಅಂದರೆ 15 - 12 ಅಂದರೆ 3 ಆಯಿತು. ಡಿ ಬೆಲೆ ನಮಗೆ 3. ಈಗ AN = ಕೊನೆಯ ಸಂಖ್ಯೆಯೇ ಏನಾಗಿರುತ್ತೆ ನಮಗೆ AN ಆಗಿರುತ್ತೆ. ಅದು 99 ಆಯಿತು. ಇನ್ನು ಎಷ್ಟು ಅಂಕಿ ಸಂಖ್ಯೆಗಳು ಅಂತಂದರೆ ನಾವು n ಬೆಲೆಯನ್ನು ಇಲ್ಲಿ ಕಂಡುಹಿಡಿಯಬೇಕು. ಈ ಪ್ರಶ್ನೆಯೇ n ಬೆಲೆಯನ್ನು ಕಂಡುಹಿಡಿಯುವುದು. ಈಗ ಸೂತ್ರವನ್ನು ಬರೆದುಕೊಳ್ಳೋಣ. AN = A + n - 1 × D. ಈ ಸೂತ್ರದಲ್ಲಿ ಎಲ್ಲ ಬೆಲೆಗಳನ್ನು ಹಾಕೋಣ. A, n ಮತ್ತು D ಬೆಲೆಗಳು ಹಾಗೆ AN ಬೆಲೆಗಳನ್ನು ನಾವು ಹಾಕಿಕೊಳ್ಳೋಣ. A ಅಂದರೆ 12 ಪ್ಲಸ್ ಈ ಬ್ರಾಕೆಟ್ n ಬೆಲೆ ಇಲ್ಲಿ ಇಲ್ಲ, ನಾವು ಅದನ್ನೇ ನಾವು ಕಂಡುಹಿಡಿಬೇಕು. ಹಾಗೆ ಬರೆದುಕೊಳ್ಳೋಣ. n - 1 ಬ್ರಾಕೆಟ್ ಇಂಟು ಡಿ ಬೆಲೆ ಇಲ್ಲಿ ನಮಗಿದೆ 3. ಇನ್ನು AN ಬೆಲೆ ಇದೆ ನಮಗೆ. AN 99 ಇದೆ. ಸೊ ಅದನ್ನು ಬರ್ಕೊಳ್ಳೋಣ 99. ಮುಂದಿನ ಹಂತದಲ್ಲಿ 99 = 12 ಹಾಗೆ ಬರ್ಕೊಳ್ಳೋಣ. ಪ್ಲಸ್ ಈಗ ಬ್ರಾಕೆಟಲ್ಲಿರುವಂಥದ್ದನ್ನು 3ರಿಂದ ಗುಣಿಸೋಣ. 3 × n ಅಂದರೆ 3n ಪ್ಲಸ್ ಇಂಟು ಮೈನಸ್ 3 × 1 ಅಂದರೆ 3 ಆಯಿತು. ಇಲ್ಲಿ ನಾನು ಈ ಸ್ಟೆಪ್ಪನ್ನು 2 ಸಾರಿ ಬರೆದುಕೊಂಡಿದ್ದೇನೆ. 1 ಸಾರಿ ಬರೆದುಕೊಂಡ್ರೆ ಸಾಕು. 99 = 12 + 3n - 3 2 ಸಾರಿ ಆಗಿದೆ. ಮುಂದಿನ ಹಂತದಲ್ಲಿ 99 = 12 - 3 + 3n. -3ಅನ್ನು 12ರ ಪಕ್ಕದಲ್ಲಿ ಬರೆದುಕೊಂಡಿದ್ದೀನಿ. 99 = 12ರಲ್ಲಿ 3ನ ಕಳೆದಾಗ 9 ಉಳಿಯುತ್ತದೆ. ಪ್ಲಸ್ 3nನ್ನು ಹಾಗೆ ಬರೆದುಕೊಳ್ಳೋಣ. 99 ಪಕ್ಕದಲ್ಲಿ ಅಂದರೆ 9ನ್ನು ಈ ಕಡೆ ಎಡಭಾಗದಿಂದ ಬಲಭಾಗಕ್ಕೆ ಬರೆದಾಗ -9 ಆಗುತ್ತೆ. ಇನ್ನು ಉಳಿದಿರೋದು ಪ್ಲಸ್ 3nನ್ನು ಹಾಗೆ ಬರೆದುಕೊಂಡಿದ್ದೀನಿ. ಸೊ ಈಗ 99 - 9 ಅಂದರೆ 90 ಉಳೀತು. = 3nನ್ನು ಹಾಗೆ ಬರೆದುಕೊಳ್ಳೋಣ. ಈಗ 3n ಎಂದರೆ 3. ಈಗ 3nನ್ನು ನಾವು n = 90/3 ಅಂತ ಮುಂದಿನ ಹಂತದಲ್ಲಿ ಬರೆದುಕೊಳ್ಳೋಣ. n = 90/3. ಇಲ್ಲಿ 3 1 3 30. ಸೊ n = 30 ಆಯಿತು. ಅಂದರೆ ನಮಗೆ ಇಲ್ಲಿ 2 ಅಂಕಿಯ ಸಂಖ್ಯೆಗಳು 30 ಸಿಗ್ತವೆ. ಇನ್ನು ಮುಂದಿನ ಭಾಗದ
ಸಮಾಂತರ ಶ್ರೇಣಿಯ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ವೀಕ್ಷಿಸೋಣ. ಇಲ್ಲಿವರೆಗೂ ವೀಕ್ಷಿಸಿದ ಎಲ್ಲ ನನ್ನ ವೀಕ್ಷಕರಿಗೂ ವಂದನೆಗಳು.